ಗುರುಭ್ಯೋ ನಮಃ. ಶ್ರೀ ರಾಘವೇಂದ್ರ ತೀರ್ಥರ 355ನೇ ಆರಾಧನಾ ಮಹೋತ್ಸವದ ವಿಶೇಷ ಕಾರ್ಯಕ್ರಮವನ್ನು VK ಡಿಜಿಟಲ್ ನ್ಯೂಸ್ ಚಾನಲ್ ದ್ವಾರ ಪ್ರಸ್ತುತಪಡಿಸ್ತಾ ಇದ್ವಿ. ಸಮಸ್ತ ವೀಕ್ಷಕರಿಗೂ ಈ ಒಂದು ಶುಭ ಸಂದರ್ಭದಲ್ಲಿ ಒಂದು ಹೃತ್ಪೂರ್ವಕವಾದ ಮನವಿ. ನಾವು ರಾಯರನ್ನು ಎಲ್ಲೇ ಇದ್ದರೂ ಕೂಡ ಪೂಜಿಸಬಹುದು, ಅವರ ಪುಣ್ಯ ಸಂಪಾದಿಸೋಕ್ಕೆ ಒಂದು ಅವಕಾಶ ಇದೆ. ಹೀಗೆ ಭಾರತ ದರ್ಶನ ಮಾಲಿಕೆ, ಈ ಮಾಲಿಕೆಯಲ್ಲಿ ದಿನಾಂಕ 29, 30, 31 ಆಗಸ್ಟ್ ಶನಿವಾರ, ಭಾನುವಾರ, ಸೋಮವಾರ ಈ ಒಂದು ರಾಯರ ಒಂದು ಆರಾಧನೆಯ ಕಾರ್ಯಕ್ರಮ ಇಡೀ ವಿಶ್ವದಲ್ಲಿಯೇ ಹಮ್ಮಿಕೊಂಡಿದ್ದಾರೆ. ಹೀಗೆ ರಾಯರ ಆರಾಧನೆಯ ಒಂದು ಮಹೋತ್ಸವದ ವಿಶೇಷವಾದ ಈ ಕಾರ್ಯಕ್ರಮವನ್ನು ಭಾಗ 1 ಮತ್ತು ಭಾಗ 2ರಲ್ಲಿ ನಾವು ಪ್ರಸ್ತುತಪಡಿಸ್ತಾ ಇದ್ವಿ. ಈ ಭಾಗ 1ರಲ್ಲಿ ರಾಯರ ಜೀವನ ಚರಿತ್ರೆ, ಮಂತ್ರಾಲಯದಲ್ಲಿ ಸೇವೆ ಹೇಗೆ ಮಾಡಬೇಕು ಮತ್ತು ರಾಯರ ಕೆಲವು ಪ್ರಮುಖವಾದ ಅಂಶಗಳನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದೀನಿ. ಈ ಒಂದು ವಿಷಯವನ್ನು ಪ್ರತಿಯೊಬ್ಬರು ಕೂಡ ತಮ್ಮ ಸ್ನೇಹಿತರಿಗೆ, ಬಂಧುಗಳಿಗೆ, ಮಿತ್ರರಿಗೆ, ಸಮಸ್ತರಿಗೂ ತಲುಪಿಸುವ ಒಂದು ವ್ಯವಸ್ಥೆ ಮಾಡಬೇಕು. ಈ ಒಂದು ರಾಯರ ಆರಾಧನೆಯಲ್ಲಿ ತಾವು ಕೂಡ ಭಾಗವಹಿಸಿ ಕೃತಾರ್ಥರಾಗಬೇಕಾಗಿ ಕೋರಿಕೊಳ್ಳುತ್ತೇನೆ. ಈ ರಾಯರ ಜೀವನ ಚರಿತ್ರೆ ಮುಖ್ಯವಾಗಿ ಹೀಗೆ ಬರುತ್ತೆ. ಸಾಮಾನ್ಯವಾಗಿ ಈ ರಾಘವೇಂದ್ರ ಒಂದು ಮಠಗಳ ಪರಂಪರೆ ಹೇಗೆ, ಎಲ್ಲಿದೆ ಅನ್ನೋದನ್ನು ನೋಡೋಣ. ರಾಘವೇಂದ್ರ ಮಂತ್ರಾಲಯ ಅಧೀನಕ್ಕೆ ಒಳಪಟ್ಟ ಮಠಗಳು ವಿದೇಶಗಳಲ್ಲಿ ಕೂಡ ಇದೆ. ಲಂಡನ್ನಲ್ಲಿದೆ ಮತ್ತು ಮಸ್ಕಟ್, ಚಿಕಾಗೋದಲ್ಲಿದೆ. ಒಟ್ಟು 102 ಶಾಖೆಗಳು ರಾಯರ ಮಠಕ್ಕೆ ಸಂಬಂಧಪಟ್ಟದ್ದು ಇವತ್ತು ಕಾರ್ಯನಿರ್ವಹಿಸ್ತದೆ. ವಿಶ್ವದಲ್ಲಿ 2600 ರಾಯರ ಮಠಗಳು ಇಂದು ಕಾರ್ಯನಿರತವಾಗಿದೆ. ಶ್ರೀ ರಾಯರ ಮಠದ ಮೃತ್ತಿಕಾ ಬೃಂದಾವನ ಈಗ ಎಲ್ಲ ಕಡೆ. ಬೆಂಗಳೂರು ನಗರದಲ್ಲಿಯೇ 250 ರಾಯರ ಮೃತ್ತಿಕಾ ಬೃಂದಾವನಗಳು ನಾವು ನೋಡ್ತಾ ಇದ್ವಿ. ಒಂದು ವಿಶೇಷವಾದ ಕಾರ್ಯ, ವಿಶ್ವದಲ್ಲಿಯೇ ಏಕೈಕ ರಾಯರ ಒಂದು ಬೃಂದಾವನ ಇದೆ. ಯಾವುದೇ ಛಾವಣಿ ಇಲ್ಲ, ಯಾವುದೇ ಕಟ್ಟಡವಿಲ್ಲ, ಬಯಲು ಬೃಂದಾವನ. ಈ ಬೃಂದಾವನವನ್ನು ಪ್ರತಿಷ್ಠೆ ಮಾಡಿದವರು ಶ್ರೀ ರಾಯರ ಅಂತರಂಗ ಭಕ್ತರು. ರಾಯರ ಜೊತೆಯಲ್ಲಿ 12 ವರ್ಷಗಳ ಕಾಲ ಒಂದು ಪಾಠ ಪ್ರವಚನ ಕೇಳಿ ಅವರ ಜೊತೆ ಸನಿಹದಲ್ಲೇ ಇದ್ದರು. ಬಿಚ್ಚಾಳೆಯಲ್ಲಿ ಈ ಒಂದು ಬಯಲು ಬೃಂದಾವನದೆ. ಎಲ್ಲ ಕಡೆ ರಾಯರಿಗೆ ಕಟ್ಟಡ ಇದೆ, ಆದರೆ ಕಟ್ಟಡವೇ ಇಲ್ಲದೆ, ಛಾವಣಿಯೇ ಇಲ್ಲದ ಏಕೈಕ ಬೃಂದಾವನ ಇಡೀ ಪ್ರಪಂಚದಲ್ಲಿ ಅದು ಬಿಚ್ಚಾಳೆಯಲ್ಲಿ ಮಾತ್ರ ಇದೆ. ಇದನ್ನು ಪ್ರತಿಷ್ಠೆ ಮಾಡಿದವರು ಅಪ್ಪಣಾಚಾರ್ಯರು. ಮತ್ತೊಂದು ವಿಶೇಷ, ಗ್ರಾಮ ದೇವತೆ ಬಿಚ್ಚಾಲೆ. ಈ ದೇವಾಲಯದ ನಿರ್ಮಾಣ ಆಗಿದೆ ಕೇವಲ ಬೆಲ್ಲ ಮತ್ತು ಬಾಳೆಹಣ್ಣಿಂದ. ಈ ದೇವಾಲಯವನ್ನು ನಿರ್ಮಿಸಿದ್ದಾರೆ. ಅಪ್ಪಣಾಚಾರ್ಯರ ವಂಶಸ್ಥರು ಈಗಲೂ ಕೂಡ ಬಿಚ್ಚಾಲೆಯಲ್ಲೇ ವಾಸವಾಗಿದ್ದಾರೆ. ಈ ಬಿಚ್ಚಾಲೆಯಲ್ಲಿ ಅನೇಕ ಪ್ರಸಿದ್ಧವಾದ ಘಟನೆಗಳು, ಸಂಗತಿಗಳು ನಡೆದಿದೆ. ಈ ಒಂದು ರಾಯರ ಜೀವನ ಚರಿತ್ರೆಯನ್ನು ನಾವು ಅವಲೋಕಿಸೋಣ. ಹೇಗೆ ರಾಯರ ವಂಶ ಅಂತ. ಮೂಲ ರೂಪ ಶಂಕುಕರ್ಣ ಅಂತ. ರಾಯರು ಪೂರ್ವದಲ್ಲಿ ಶಂಕುಕರ್ಣನಾಗಿದ್ದರು. ನಂತರ ಪ್ರಹ್ಲಾದ ರಾಜರಾದರು, ಬಾಲ್ಮೀಕ ರಾಜರಾದರು, ವ್ಯಾಸರಾಜರು ಆದರು. ಹೀಗೆ ನಂತರ ರಾಘವೇಂದ್ರ ಸ್ವಾಮಿಗಳಾಗಿ ತಮ್ಮ ಅವತಾರವನ್ನು ಎತ್ತುತ್ತಾರೆ. ಒಮ್ಮೆ ಬ್ರಹ್ಮದೇವರು ಪೂಜೆಗೆ ಕುಳಿತಾಗ ಶಂಕುಕರ್ಣ ಪೂಜೆ ವ್ಯವಸ್ಥೆಯನ್ನು ಮಾಡಬೇಕಾಗತ್ತೆ, ಹೂವನ್ನು ತರಬೇಕಾಗತ್ತೆ. ಬ್ರಹ್ಮದೇವರ ಪೂಜೆ ಮಾಡುವುದನ್ನೇ ಗಮನ ಇಟ್ಟು ನೋಡ್ತಿದ್ದ ಶಂಕುಕರ್ಣಿಗೆ ಹೂ ತರುವುದು ಮರೆತೋಗತ್ತೆ. ಬ್ರಹ್ಮದೇವರು ಇದನ್ನು ಗಮನಿಸಿ ಶಂಕುಕರ್ಣನಿಗೆ ಭೂಲೋಕದಲ್ಲಿ ಭೂಲೋಕದಲ್ಲಿ ನಿವಾಸಿಯಾಗಲು ಒಂದು ಶಾಪ ಅಥವಾ ಒಂದು ವರವನ್ನು ಕೊಡ್ತಾರೆ.
ಹಾಗೆ ಮುಂದೆ ಶ್ರೀರಾಮನ ಪೂಜೆಯನ್ನು ಸ್ವತಃ ಬ್ರಹ್ಮದೇವರೇ ಮಾಡತಕ್ಕಂಥ ಶ್ರೀ ಮೂಲರಾಮನ ಪೂಜೆಯನ್ನು ಮಾಡಲು ಈ ರಾಘವೇಂದ್ರ ಸ್ವಾಮಿಗಳ ಅವತಾರದಲ್ಲಿ ಬ್ರಹ್ಮರೇ ಅದಕ್ಕೆ ಅವಕಾಶ ಮಾಡಿಕೊಡ್ತಾರೆ. ಇವರ ಮನೆತನ ಪೌಷ್ಟಿಕ ಮನೆತನ, ಬೀಗಮುದ್ರ ಮನೆತನ ಅಂತ. ಇವರ ಗೌತಮ ಗೋತ್ರ. ಇವರ ಮುತ್ತಾತನ ಹೆಸರು ಶ್ರೀಕೃಷ್ಣ ಭಟ್ಟರು, ತಾತನ ಹೆಸರು ಕನಕಾಚಲ ಭಟ್ಟರು, ತಂದೆಯ ಹೆಸರು ಶ್ರೀ ತಿಮ್ಮಣ್ಣ ಭಟ್ಟರು, ತಾಯಿ ಶ್ರೀಮತಿ ಗೋಪಿಕಾಂಬ. ಇವರಿಗೆ ಒಬ್ಬ ಅಕ್ಕ ಇರ್ತಾರೆ ವೆಂಕಟಾಂಬ ಅಂತ, ಮತ್ತು ಒಬ್ಬಣ್ಣ ಶ್ರೀ ಗುರುರಾಜಾಚಾರ್ಯರು ಅಂತ. ಇವರು ಜನನವಾಗಿದ್ದು ಕ್ರಿಸ್ತ ಶಕ 595 ಶ್ರೀ ಮನ್ಮಥನಾಮ ಸಂವತ್ಸರದ ಫಾಲ್ಗುಣ ಮಾಸದ ಶುಕ್ಲ ಪಕ್ಷ ಸಪ್ತಮಿ ಗುರುವಾರ. ಯಾಕೆ ನಾವು ರಾಯರನ್ನು ಗುರುವಾರವೇ ಆರಾಧಿಸುತ್ತೀವಿ? ಕಾರಣ ರಾಯರು ಜನಿಸಿದ್ದು ಗುರುವಾರ, ಆದ್ದರಿಂದ ಗುರುವಾರಕ್ಕೆ ಹೆಚ್ಚು ಮಹತ್ವವಿದೆ. ಜನನ ನಕ್ಷತ್ರ, ಇವರು ಮೃಗಶಿರ ನಕ್ಷತ್ರದಲ್ಲಿ ಜನಿಸುತ್ತಾರೆ. ಜನ್ಮಸ್ಥಳ ಭುವನಗಿರಿ. ಪೂರ್ವಾಶ್ರಮದಲ್ಲಿ ವೆಂಕಟನಾಥ ಹೆಸರು. ಶ್ರೀ ತಿರುಪತಿ ವೆಂಕಟೇಶ್ವರ ಕೃಪೆಯಿಂದ ಹುಟ್ಟಿದ ಕಾರಣ ತಾಯಿ ತಂದೆಗಳು ಮಗುವಿಗೆ ವೆಂಕಟನಾಥ ಎಂಬ ಹೆಸರನ್ನು ಹೇಳ್ತಾರೆ. ಇವರ ಚೌಲ ಮತ್ತು ಅಕ್ಷರಾಭ್ಯಾಸ ಕ್ರಿಸ್ತ ಶಕ 598 ಹೇಮವಿಲಂಬಿ ಸಂವತ್ಸರ. ಇವರ ಭಾವ ಹಾಗೂ ಪ್ರಾಥಮಿಕ ಗುರುಗಳು ಶ್ರೀ ಲಕ್ಷ್ಮೀ ನರಸಿಂಹಾಚಾರ್ಯರು. ಉಪನಯನವಾಗಿದ್ದು ಕ್ರಿಸ್ತ ಶಕ 1614 ಶುಭಕೃತನಾಮ ಸಂವತ್ಸರ ವೈಶಾಖ ಮಾಸದಲ್ಲಿ ಆಗತ್ತೆ. ಇವರಿಗೆ ಹೆಣ್ಣು ಕೊಟ್ಟ ಮಾವ ವಾಸುದೇವ ಆಚಾರ್ಯರು. ಇವರು ಶ್ರೀಮಂತರು, ಆಗರ್ಭರು, ಜಾಗೀರ್ದಾರಾಗಿರ್ತಾರೆ. ಇವರ ಅತ್ತೆ ಸುನಂದ, ಶ್ರೀಮತಿ ಸುನಂದ ಅಂತ. ಉನ್ನತ ವಿದ್ಯಾಭ್ಯಾಸ ರಾಘವೇಂದ್ರರು ಮಾಡಿದ್ದು ಶ್ರೀ ಸುಧೀಂದ್ರ ತೀರ್ಥರಲ್ಲಿ ಕುಂಭಕೋಣ. ವಿವಾಹವಾಗಿದ್ದು ಕ್ರಿಸ್ತ ಶಕ 1614 ಶ್ರೀ ಆನಂದನಾಮ ಸಂವತ್ಸರ. ಇದು ಏಪ್ರಿಲ್ ತಿಂಗಳಲ್ಲಿ ಬರುತ್ತೆ. ಇವರ ಪತ್ನಿ ಹೆಸರು ಸರಸ್ವತಿ ಬಾಯಿ ಅಂತ. ಚೈತ್ರ ಶುಕ್ಲ ಪಂಚಮಿ ಇವರು ಮದುವೆಯಾದ ಮುಹೂರ್ತ. ಚೈತ್ರ ಮಾಸದಲ್ಲಿ ಶುಕ್ಲ ಪಕ್ಷದ ಪಂಚಮಿ ಇವರು ವಿವಾಹ ಆಗಿದ್ದು. ಪೂರ್ವಾಶ್ರಮದ ಪುತ್ರರು ಮದುವೆ ನಂತರ ಮಗು ಆಗತ್ತೆ. ಆ ಮಗುವಿಗೆ ಗಂಡ ಮಗು ಲಕ್ಷ್ಮೀನಾರಾಯಣಾಚಾರ್ಯ ಅಂತ. ಸನ್ಯಾಸಿಯಾಗಲು ಸೂಚಿಸಿದ್ದು ಸ್ವಪ್ನದಲ್ಲಿ ತಾಯಿಯಾದ ಸರಸ್ವತಿ, ವಿದ್ಯಾದಿ ದೇವತೆಯಾದ ಸರಸ್ವತಿ. ಸನ್ಯಾಸ ಸ್ವೀಕಾರ ಮಾಡಿದ್ದು ಇವರು ಈ ಒಂದು ಕ್ರಿಸ್ತ ಶಕ 1621 ಧರ್ಮತಿ ನಾಮ ಸಂವತ್ಸರದ ಫಾಲ್ಗುಣ ಶುಕ್ಲ ಬಿದಿಗೆ ಮಾರ್ಚ್ ತಿಂಗಳಲ್ಲಿ ಬರ್ತಿದ್ರು. ಆಶ್ರಮ ನಾಮ ಮೊದಲು ವೆಂಕಟನಾಥ. ಸನ್ಯಾಸಿ ಆದಮೇಲೆ ಸುಧೀಂದ್ರ ತೀರ್ಥರು ರಾಘವೇಂದ್ರ ತೀರ್ಥರು ಅಂತ ಹೆಸರನ್ನು ಕೊಡ್ತಾರೆ. ಗ್ರಂಥಗಳು ಶ್ರೀಮನ್ ನ್ಯಾಯಸುಧಾ ಇತ್ಯಾದಿ 48 ಗ್ರಂಥಗಳನ್ನು ರಚಿಸಿದ್ದಾರೆ. ಬಿರುದುಗಳು ಮಹಾಭಾಷ್ಯ ವೆಂಕಟಾಚಾರ್ಯ, ಪರಿಮಳಾಚಾರ್ಯ ಅಂತ. ಇವರ ಆಶ್ರಮದ ಶಿಷ್ಯರು. ಇವರು ಕೂಡ ಒಂದು ತಮ್ಮ ಶಿಷ್ಯರಿಗೆ ಆಶ್ರಮವನ್ನು ಕೊಡ್ತಾರೆ. ಶ್ರೀ ಯೋಗೀಂದ್ರ ತೀರ್ಥರು. ಬೃಂದಾವನ ಪ್ರವೇಶ, ಸಜೀವವಾಗಿ ಬೃಂದಾವನ ಪ್ರವೇಶ ಮಾಡಿದ್ದು ಕ್ರಿಸ್ತ ಶಕ 1671 ಶ್ರೀ ವಿರೋಧಿ ಸಂವತ್ಸರ ಶ್ರಾವಣ ಮಾಸದ ಕೃಷ್ಣ ಪಕ್ಷ ಬಿದಿಗೆ ಶುಕ್ರವಾರ ಆಗತ್ತೆ. ಬೃಂದಾವನ ಸ್ಥಳ ತುಂಗಭದ್ರ ತೀರ ಮಂಚಾಲೆ. ಇವರ ಕಾವ್ಯನಾಮ, ಇವರು ಧೀರ ವೇಣುಗೋಪಾಲ ಎಂಬ ಕಾವ್ಯನಾಮದಿಂದ ರಚನೆಗಳು ಮಾಡ್ತಾರೆ. 50 ವರ್ಷಗಳ ಕಾಲ ಸನ್ಯಾಸ ಆಗಿ ಪೀಠವನ್ನು ಅಲಂಕರಿಸಿರುತ್ತಾರೆ. ಮತ್ತು ಇವರು 54ನೇ ಪೀಠಾಧಿಪತಿಗಳು ಪ್ರಸ್ತುತ. 76 ವರ್ಷಗಳ ರಾಯರ ಆಯಸ್ಸು. ರಾಯರ ಒಂದು ಜೀವಿತಾವಧಿ 73 ಆಯಸ್ಸು ಅಂತ ಒಂದು ಕಡೆ ನಮಗೆ ಲಭ್ಯವಿದೆ. ಹೀಗೆ ರಾಯರ ಜೀವನ ಚರಿತ್ರೆ
ತುಂಬ ಅಮೋಘವಾಗಿದೆ. ಈ ಒಂದು ಇಡೀ ಭಾರತದಲ್ಲಿಯೇ ಒಂದು 60 ಕಾರ್ಯ ಮಾಡ್ತಾರೆ. ರಾಯರ ಗ್ರಂಥಗಳು 42, ಟಿಪ್ಪಣಿಗಳು 15, ಸ್ವತಂತ್ರ ಗ್ರಂಥಗಳು 27, ಕನ್ನಡದ ಕೃತಿಗಳು 2, ಹೀಗೆ ಒಟ್ಟು 48 ಗ್ರಂಥಗಳನ್ನು ರಚಿಸಿದ್ದಾರೆ. ಕಾವ್ಯನಾಮ ವೇಣುಗೋಪಾಲ ಅಂತ. ಹೀಗೆ ಜನ್ಮಸ್ಥಳ ಈ ಒಂದು ತಮಿಳುನಾಡಿನ ಚಿದಂಬರಂ ದೇವಸ್ಥಾನದ 7 ಕಿಲೋಮೀಟರ್ ದೂರದಲ್ಲಿದೆ. ಭುವನಗಿರಿ 50 ವರ್ಷಗಳ ಕಾಲ ಪೀಠಾಧಿಪತಿಗಳಾಗಿರ್ತಾರೆ. ಹೀಗೆ ರಾಯರ ಜೀವನ ಚರಿತ್ರೆ ತುಂಬ ನಮಗೆ ಉಪಯುಕ್ತವಾಗುತ್ತೆ, ಅದನ್ನು ನಾವು ನೋಡಿದರೆ. ಹೀಗೆ ರಾಯರ ಒಂದು ವಿಜಯ, ಅವರ ಜೀವನ ಚರಿತ್ರೆಯನ್ನು ಅವರ ಪೂರ್ವಾಶ್ರಮದ ಅಕ್ಕನ ಮಗನಾದ ನಾರಾಯಣಾಚಾರ್ಯರು ರಚಿಸಿದ್ದಾರೆ. ರಾಘವೇಂದ್ರ ವಿಜಯ ಅಂತ ಕೃತಿಯ ಹೆಸರು. ಈ ರಾಘವೇಂದ್ರ ವಿಜಯದಲ್ಲಿ ರಾಯರ ಕಾಲದಲ್ಲಿ ಆ ನಾರಾಯಣಾಚಾರ್ಯರೇ ಜೊತೆಯಲ್ಲಿದ್ದು ಪ್ರತಿನಿತ್ಯ ರಾಯರ ಒಂದು ಕಾರ್ಯಕ್ರಮವನ್ನು ವೀಕ್ಷಿಸ್ತಾ ಇರ್ತಾರೆ. ಮೊಟ್ಟಮೊದಲು 16 ಅಧ್ಯಾಯಗಳು ಈ ಕೃತಿಯಲ್ಲಿತ್ತು. ರಾಯರು ಅದನ್ನು ವಿಮರ್ಶೆ ಮಾಡಿ 10 ಸರ್ಗ ಅಥವಾ 10 ಅಧ್ಯಾಯಗಳಿಗೆ ಅದನ್ನು ಮಾರ್ಪಾಡು ಮಾಡ್ತಾರೆ. ರಾಯರ ಅನುಗ್ರಹ. ಹೀಗೆ ರಾಯರ ಒಂದು ಅಕ್ಕನ ಮಗನ ನಾರಾಯಣಾಚಾರ್ಯರೇ ಮೊಟ್ಟಮೊದಲು ರಾಯರ ಜೀವನ ಚರಿತ್ರೆ, ರಾಯರ ಬದುಕು ಬರಹ ಪ್ರತಿನಿತ್ಯ ಏನು ಮಾಡ್ತಾಯಿದ್ರು ಅದನ್ನು ನಾವು ನೋಡ್ಬೋದು ಆ ಕೃತಿಯಲ್ಲಿ. ಮತ್ತು ಈ ರಾಯರ ಒಂದು ಜೀವಿತಾವಧಿಯಲ್ಲಿ ನಾವು ಅನೇಕ ಘಟನೆಗಳನ್ನು, ಪವಾಡಗಳನ್ನು ನಾವು ನೋಡ್ತಾ ಇದ್ದೀವಿ. ಹೀಗೆ ರಾಯರ ಒಂದು ಜೀವನ ಮತ್ತು ಜೀವನ ಚರಿತ್ರೆಯನ್ನು ನಾವು ಸಂಕ್ಷಿಪ್ತವಾಗಿ ನೋಡೋಣ. 2000ಕ್ಕೂ ಹೆಚ್ಚು ಮೃತ್ತಿಕಾ ಬೃಂದಾವನಗಳಿದೆ. ಅಮೇರಿಕಾ ದೇಶದಲ್ಲಿ ಕೆನಡಾ, ಇಂಗ್ಲೆಂಡ್, ಆಸ್ಟ್ರೇಲಿಯಾ, ನ್ಯೂಜಿಲ್ಯಾಂಡ್, ಸಿಂಗಾಪುರ್, ಜಪಾನ್ ಮತ್ತು ಸಿಡ್ನಿ, ಆಫ್ರಿಕಾ, ಬಹ್ರನ್, ಚೌಕಟ್, ಮಸ್ಕಟ್, ಇಲ್ಲಿ ರಾಯರ ಒಂದು ಬೃಂದಾವನಗಳು, ಈ ರಾಯರ ಆರಾಧನೆಗಳು ಕೂಡ ಈ ವಿದೇಶಗಳು ಕೂಡ ಮಾಡ್ತಾರೆ. ಹೀಗೆ ಈ ಒಂದು ರಾಯರ ಜೀವನ ಚರಿತ್ರೆ ಅಮೋಘವಾಗಿದೆ. ಕ್ರಿಸ್ತ ಶಕ 1806ರಲ್ಲಿ ಈ ಬೃಂದಾವನಸ್ಥರಾದ ಮೇಲೆ 135 ವರ್ಷಗಳ ನಂತರ ಕೂಡ ಈ ಬಳ್ಳಾರಿಯ ಜಿಲ್ಲಾಧಿಕಾರಿಯಾದ ಸರ್ ಥಾಮಸ್ ಮನ್ರೋಗೆ ಬ್ರಿಟಿಷ್ ಅಧಿಕಾರಿ ಬೃಂದಾವನದ ದರ್ಶನ ಇತ್ತು. ಅವನೊಡನೆ ಇಂಗ್ಲೀಷ್ನಲ್ಲಿ ಮಾತಾಡಿ ಆ ಒಂದು ಬಂದ ಆಪತ್ತು, ಆ ಮಂತ್ರಾಲಯ ಗ್ರಾಮವನ್ನು ವಶಪಡಿಸ್ಕೊಳ್ಳೋದನ್ನು ಸ್ವತಃ ರಾಯರೇ ತಡೆಯುತ್ತಾರೆ. ಹೀಗೆ ನಮ್ಮ ರಾಯರ ಜೀವನ ಚರಿತ್ರೆ ತುಂಬ ಇದೆ. ಈ ರಾಯರೇ ಜೀವಂತವಾಗಿದ್ದಾಗ ಆಗ ಅವರ ಜ್ಯೋತಿಷ್ಯರು 3 ಜನ ಬಂದಿರ್ತಾರೆ. 3 ಜನ ಬಂದು ಪ್ರತ್ಯೇಕವಾಗಿ ಕೊಠಡಿಗಳನ್ನು ನೀಡಿ ರಾಯರೇ ತಮ್ಮ ಜಾತಕವನ್ನು ನೀಡಿರ್ತಾರೆ. ಒಬ್ಬ ಜ್ಯೋತಿಷಿ ಹೇಳ್ತಾರೆ ಬೌದ್ಧಿಕ ಶರೀರವಾಗಿ 100 ವರ್ಷ ಜೀವಿತಾವಧಿ ಇದ್ದ. ಒಬ್ಬ ಜ್ಯೋತಿಷಿ ರಾಯರ ಒಂದು ಜಾತಕವನ್ನು ವಿಮರ್ಶೆ ಮಾಡಿ 100 ವರ್ಷ ಜೀವಿತಾವಧಿ, 300 ವರ್ಷ ಇನ್ನೊಬ್ಬ ಜ್ಯೋತಿಷ್ಯ ಹೇಳಿರ್ತಾರೆ. ಹಾಗೆ ಮೂರನೆಯವನು 700 ವರ್ಷಗಳ ಕಾಲ. ಹೀಗೆ 3 ಜನರು ಕೂಡ ಜ್ಯೋತಿಷ್ಯ ಹೇಳಿದವರು ಬೇರೆ ಬೇರೆ. ಹೀಗೆ ಈ ಒಂದು ರೂಪದಲ್ಲಿ ಅವರಿರ್ತಾರೆ. ಸುಮಾರು ಜ್ಯೋತಿಷ್ಯರ ಭವಿಷ್ಯ 73 ವರ್ಷಗಳ ಒಂದು ಜೀವಿತಾವಧಿಯಲ್ಲಿ ಅವರಿರ್ತಾರೆ. 300 ವರ್ಷ ಮತ್ತು 700 ವರ್ಷ ಇಲ್ಲಿ ಇರುತ್ತೆ. ಈ ಬೆಂಗಳೂರಿನಲ್ಲಿ ಶ್ರೀ ರಾಘವೇಂದ್ರ ಸ್ವಾಮಿಗಳ ಸನ್ನಿಧಿ ಒಟ್ಟು 56 ಇದೆ. ಶ್ರೀ ರಾಯರ ಒಂದು ಪ್ರಸ್ತುತ ಪೀಠಾಧಿಪತಿಗಳಾದ ಶ್ರೀ ಸುಬುಧೇಂದ್ರ ತೀರ್ಥರು 54ನೇ ಪೀಠಾಧಿಪತಿಗಳು ಆಗಿದ್ದಾರೆ. ಮಂತ್ರಾಲಯದಲ್ಲಿ ಆರಾಧನೆಗೊಳ್ತಕ್ಕಂಥ ಸಂಸ್ಥಾನದ ಮೂರ್ತಿಗಳು ಒಟ್ಟು ನಮಗೆ 7 ಸಿಗತ್ತೆ. ಒಂದು ಶ್ರೀ ದಿಗ್ವಿಜಯ ರಾಮದೇವರು, 2ನೇ ಒಂದು ಉಪಾಸನಾ ಮೂರ್ತಿ ಶ್ರೀ ಜಯರಾಮದೇವರು, 3ನೇದು ವ್ಯಾಸಮೂರ್ತಿ,
ವೇದವ್ಯಾಸರು ನೀಡ್ತಕ್ಕಂಥ ವ್ಯಾಸಮುಷ್ಟಿ ಇದೆ. ಮತ್ತು 4ನೇದು ಷೋಡಶ ಬಾಹು ಲಕ್ಷ್ಮೀ ನರಸಿಂಹದೇವರು. 5ನೇ ಮೂರ್ತಿ ಗರುಡ ವಾಹನ ಲಕ್ಷ್ಮೀನಾರಾಯಣ ದೇವರು. 6ನೇದು ಶ್ರೀ ಸಂತಾನ ಗೋಪಾಲಕೃಷ್ಣ ಪ್ರತಿಮೆ. 7ನೇದು ಶ್ರೀ ವೈಕುಂಠ ವಾಸದೇವರ ಪ್ರತಿಮೆ. ಹೀಗೆ ಮಂತ್ರಾಲಯದಲ್ಲಿ ಸಂಸ್ಥಾನದಲ್ಲಿ ಪ್ರಸ್ತುತ ಮತ್ತು ಎಲ್ಲ ಪೀಠಾಧಿಪತಿಗಳು ಪೂಜಿಸ್ತಕ್ಕಂಥ ಉಪಾಸನಾ ಮೂರ್ತಿಗಳು ಈ ರೀತಿ ಇದೆ. ಮತ್ತು ಈ ಒಂದು ರಾಯರ ಒಂದು ಸನ್ನಿಧಾನದಲ್ಲಿ ಹೇಗೆ ನಾವು ಇರಬೇಕು, ಹೇಗೆ ನಡ್ಕೋಬೇಕು ಅಂತಕ್ಕಂಥದ್ದು ಕೂಡ ಒಂದು ಇದೆ. ಶ್ರೀ ರಾಯರ ಒಂದು ಮಂತ್ರಾಲಯದಲ್ಲಿ ಇರ್ತಕ್ಕಂಥ ಕೆಲವು ಪ್ರಮುಖ ವಿಷಯಗಳನ್ನು ನೋಡೋಣ. ಶ್ರೀ ಗುರು ಸಾರ್ವಭೌಮ ದಾಸ ಸಾಹಿತ್ಯ ಪ್ರಾಜೆಕ್ಟ್ ಅಂತ ಇದೆ. ದಾಸ ಸಾಹಿತ್ಯದ ದಾಸರ ಅನೇಕ ವಿಷಯಗಳು ಆ ಪ್ರಾಜೆಕ್ಟ್ನಲ್ಲಿ ನಾವು ನೋಡಬಹುದು. ಮತ್ತು ಈ ದಾಸ ಸಾಹಿತ್ಯದ ವಿಶೇಷ ಸಂಗ್ರಹಾಲಯವಿದೆ. ಶ್ರೀ ವೆಂಕಟೇಶ್ವರ ದೇವಾಲಯವಿದೆ. ಇದು ಸ್ವತಃ ಶ್ರೀ ರಾಯರೇ ಸ್ಥಾಪನೆ ಮಾಡಿದ್ದು. ಮಂಚಾಲಮ್ಮ ಸನ್ನಿಧಾನವಿದೆ, ಈಶಾನ್ಯ ದಿಕ್ಕಿನಲ್ಲಿ ಇದೆ. ಪ್ರಹ್ಲಾದರು ಆರಾಧಿಸಿದ ಶಕ್ತಿ ದೇವತೆ ಮಂಚಾಲಮ್ಮ. ಮಂಚಾಲಮ್ಮ ಬದಿಯಲ್ಲಿಯೇ ಪರಶುರಾಮ ವಿಗ್ರಹವಿದೆ. ಶ್ರೀ ರಾಯರೇ ಮಂಚಾಲಮ್ಮನ್ನು ಪ್ರಾರ್ಥಿಸಿ ಮಂಚಾಲಮ್ಮ ಸಾಕ್ಷಾತ್ಕರಿಸಿ ಆ ಮಂತ್ರದಲ್ಲಿ ವಾಸ ಮಾಡೋದಕ್ಕೆ ಒಂದು ಅನುವು ಮಾಡಿಕೊಡ್ತಾರೆ. ಶ್ರೀ ರಾಯರು ದುರ್ಗಾ ಸ್ತುತಿಯನ್ನು ಪಠಿಸುತ್ತಾರೆ. ಬೃಂದಾವನಗಳ ಮಠಕ್ಕೆ ಒಂದು ಹೊಸ ಎತ್ತಿಗಳಿದೆ. ಅನ್ನಪೂರ್ಣೇಶ್ವರಿ ಒಂದು ಮಂದಿರವಿದೆ. ಈ ಪ್ರತಿನಿತ್ಯ 10 ಲಕ್ಷ ಒಂದು ಪರಿಮಳ ಪ್ರಸಾದವನ್ನು ಕೂಡ ತಯಾರು ಮಾಡ್ತಾರೆ. ಮಧ್ಯಾಹ್ನ ಮತ್ತು ರಾತ್ರಿ ಈ ಭೋಜನ ವ್ಯವಸ್ಥೆ ಇದೆ. ಗುರು ಸಾರ್ವಭೌಮ ವಿದ್ಯಾಪೀಠ ಉಚಿತವಾಗಿದೆ. ಗೋಶಾಲೆ ಇದೆ. 1500 ಗೋವುಗಳನ್ನು ಅಲ್ಲಿ ಸಾಕ್ತಾಯಿದ್ರೆ. 200 ಎಕರೆ 20 ಎಕರೆ ವಿಸ್ತೀರ್ಣದಲ್ಲಿ ಗೋಶಾಲೆ ಇದೆ. ಮತ್ತು ವ್ಯಾಸತೀರ್ಥ ಒಂದು ಗೋಶಾಲೆ ಇದೆ. ಸುತ್ತಮುತ್ತ ಹಳ್ಳಿಗಳಿಗೆ ಶುದ್ಧೀಕರಿಸಿದ ನೀರನ್ನು ಕೊಡ್ತಾರೆ. ಶ್ರೀ ಸುಧೀಂದ್ರ ಆರೋಗ್ಯ ಶಾಲೆ ಅಂತ ಇದೆ. ಸುತ್ತಮುತ್ತ ಒಂದು ಮಕ್ಕಳು 1000 ಮಕ್ಕಳು ಅಲ್ಲಿ ಪರಿಮಳ ಅಂತಕ್ಕಂಥ ಶಾಲೆಯಲ್ಲಿ ಅಭ್ಯಾಸ ಮಾಡ್ತಾರೆ. ತುಳಸಿ ಬೃಂದಾವನ ನೂತನವಾದ ತುಳಸಿ ಮಠ. ಇದರ ಹಿಂಭಾಗದಲ್ಲಿ ಗೋಪಾಲಕೃಷ್ಣ ಮಂಟಪವಿದೆ. ಉತ್ಥಾನದಲ್ಲಿ 12 ದಿನ ಈ ತುಳಸಿಯ ಒಂದು ಸಂಗ್ರಹ ಮಾಡಿ ಅದನ್ನು ಶ್ರೀಗಳ ಮೃತ್ತಿಕಾ ಬೃಂದಾವನದಲ್ಲಿ ಸಂಗ್ರಹಿಸ್ತಾರೆ. ಶ್ರೀ ರಾಘವೇಂದ್ರ ಸ್ವಾಮಿಗಳ ಜೊತೆ ಶಿವಾಜಿ ಮಹಾರಾಜರು ಕೂಡ ಭೇಟಿಯಾಗಿದ್ದರು. ಹೀಗೆ ರಾಯರ ಒಂದು ಕತೆ, ರಾಯರ ಜೀವನ ತುಂಬ ಅದ್ಭುತವಾಗಿದೆ. ಈಗ ನಾವು ಮುಖ್ಯವಾಗಿ ಈ ರಾಯರ ಒಂದು ಸನ್ನಿಧಾನದಲ್ಲಿ ಹೇಗೆ ನಾವು ಮಾಡಬೇಕು ಅಂತ. ಮಂತ್ರಾಲಯದಲ್ಲಿ ಪೂಜಾ ವ್ಯವಸ್ಥೆ ಬೆಳಗ್ಗೆ ಈ ಒಂದು 8 ಗಂಟೆಗೆ ಶ್ರೀ ಪ್ರಹ್ಲಾದರಾಜರ ಪಾದಪೂಜೆಗೆ ಆಗತ್ತೆ. 15ನೇ ಗೇಟ್ನಲ್ಲಿ ಈ ಒಂದು ವ್ಯವಸ್ಥೆಯನ್ನು ಮಾಡ್ತಾರೆ. ಪೀಠಾಧಿಪತಿಗಳು ಮಾಡ್ತಾರೆ. ಪೂಜೆ ಮುಗಿದ ನಂತರ ಮಠದ ಮುಖ್ಯ ದ್ವಾರ ಬಳಿ ಸೇವೆಯ ಪ್ರಸಾದವನ್ನು ತಗೊಳ್ಕೋಬೋದು. ಪೂಜೆ ಮುಗಿದು 9:10 ಗಂಟೆ ಎಲ್ಲ ಭಕ್ತರಿಗೆ ಫಲಮಂತ್ರಾಕ್ಷತೆಯನ್ನು ಶ್ರೀಗಳು ಕೊಡ್ತಾರೆ. ಮುದ್ರಾಧಾರಣೆ ಕೂಡ ಆಗತ್ತೆ. ಬೆಳಗ್ಗೆ ಈ ಒಂದು ಪೂಜಾ ಕಾರ್ಯದಲ್ಲಿ ಪಾಲ್ಗೊಳ್ಳಲು ಅವಕಾಶವಿದೆ. ಭಕ್ತ ಮಂತ್ರಾಲಯಕ್ಕೆ ಬರ್ತಕ್ಕಂಥವರು ಯಾವ ಪೂಜೆಯಲ್ಲಿ ಭಾಗವಹಿಸಬೇಕು ಎಂಬುದನ್ನು 6 ಗಂಟೆ ಒಳಗಡೆ ಅದನ್ನು ತಾವು ನೋಡ್ಬೋದಾಗಿರುತ್ತೆ. ಸಂಜೆ 7ರಿಂದ 8 ತನಕ ಗಜವಾಹನೋತ್ಸವ, ರಜತ ಉತ್ಸವ, ಸುವರ್ಣ ಉತ್ಸವ, ನವರತ್ನ ಉತ್ಸವ ಮತ್ತು ಉಯ್ಯಾಲೆ ಉತ್ಸವವನ್ನು ಮಾಡ್ತಾರೆ. ಮತ್ತು ಸಾಮಾನ್ಯ ಪ್ರತಿದಿನ 9 ಗಂಟೆಯಿಂದ ಮಧ್ಯಾಹ್ನ 12 ಗಂಟೆ ತನಕ ಪೀಠಾಧಿಪತಿಗಳು ಶ್ರೀ ಮೂಲರಾಮದೇವರ ಪೂಜೆಯನ್ನು ಪ್ರಾರಂಭಿಸ್ತಾರೆ. 1 ಗಂಟೆಯ ಕಾಲ ಸಂಸ್ಥಾನದ ಪೂಜೆ ಆಗತ್ತೆ. 12:30ಕ್ಕೆ ರಾಘವೇಂದ್ರ ಸ್ವಾಮಿಗಳ ಹಸ್ತೋದಕ ಮಹಾಮಂಗಳಾರತಿ ಆಗತ್ತೆ. ಭಕ್ತರು 12
30ಕ್ಕೆ ರಾಯರ ಪ್ರಸಾದಕ್ಕಾಗಿ ಭೋಜನ ಶಾಲೆಗೆ ಹೋಗುವುದು. ಅನ್ನಪೂರ್ಣೇಶ್ವರಿ ಮತ್ತು ರಂಗಮಂಟಪ ಅಂತಕ್ಕಂಥಲ್ಲಿ ಇದೆ. ಮಧ್ಯಾಹ್ನ 2 ಗಂಟೆಯೊಳಗೆ ಭೋಜನವನ್ನು ಮುಗಿಸಬಹುದು ಮತ್ತು ಸಂಜೆ 4 ಗಂಟೆಯಿಂದ 5 ಗಂಟೆಯೊಳಗೆ ನಾವು ಅಲ್ಲಿ ವಾಸ ಹೇಗೆ ಕೋದಂಡಪುರದ ಆಂಜನೇಯ ಸ್ವಾಮಿ ಸಂಸ್ಕೃತ ವಿದ್ಯಾಪೀಠಕ್ಕೆ ಹೋಗಬಹುದು. ಈ ಯಾರು ಸಂಜೆ 7 ಗಂಟೆಯಿಂದ ಮಹಾಮಂಗಳಾರತಿ ನಂತರ ಮಧ್ಯಾಹ್ನ ಭೋಜನ ಮತ್ತು ರಾತ್ರಿ ಭೋಜನ ಕೂಡ ವ್ಯವಸ್ಥೆಯನ್ನು ಮಾಡಿರ್ತಾರೆ. ಈ ಒಂದು ಕಾರ್ಯಕ್ರಮದಲ್ಲಿ ಸೇವೆ ನಡುವೆ ರಾತ್ರಿ 7:30ರಿಂದ 9 ಗಂಟೆಯವರೆಗೆ ಈ ಒಂದು ಅನ್ನಪ್ರಸಾದವನ್ನು ನೀಡಲಾಗತ್ತೆ. ಹೀಗೆ ಉಚಿತವಾಗಿ ಒಂದು ತೀರ್ಥ ಪ್ರಸಾದ ಸೇವನೆಗೆ ಮಂತ್ರಾಲಯದಲ್ಲಿ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಈ ಬಿಚ್ಚಾಲೆಯಲ್ಲಿ ಶ್ರೀರಾಯರು ಮೂಲ ಇದೆ. ಬಿಚ್ಚಾಲೆಯಲ್ಲಿ ಒಟ್ಟು ಅಪ್ಪಣಾಚಾರ್ಯರ ಪ್ರತಿಷ್ಠೆ ಮಾಡಿದ ಶ್ರೀ ಗುರುರಾಯರ ಏಕಶಿಲಾಮೂರ್ತಿ ಇದೆ, ಕಟ್ಟಡದೆ ಮತ್ತು ಬಯಲರಂಗ. ಪ್ರಪ್ರಥಮವಾಗಿ ಏಕಶಿಲಾ ಬೃಂದಾವನ ಮಂತ್ರಾಲಯದ ನಂತರ ಮೊಟ್ಟ ಮೊದಲು ಬೃಂದಾವನ ಸ್ಥಾಪನೆಯಾಗಿದ್ದು ಬಿಚ್ಚಾಲೆಯಲ್ಲಿ ಅಪ್ಪಣಾಚಾರ್ಯರ ಕಾಲದಲ್ಲಿ. ಈ ಮೈಸೂರು ಮಂತ್ರಾಲಯದ ಮೂಲ ಬೃಂದಾವನ ನಂತರ ಪ್ರತಿಷ್ಠೆಯಾಗಿದ್ದು ಮೊಟ್ಟ ಮೊದಲು ಮಂತ್ರಾಲಯಲ್ಲಿ. ಈ ಬಿಚ್ಚಾಲೆಯಲ್ಲಿ ಅಪ್ಪಣಾಚಾರ್ಯರ ಮನೆಯಲ್ಲಿ ಪೂಜೆಗಿರ್ತಕ್ಕಂಥ ಪಾಂಡುರಂಗ ದೇವರಿದ್ದಾರೆ. ಶ್ರೀಪಾದರಾಯರು ಪ್ರತಿಷ್ಠೆ ಮಾಡಿದ ಉಗ್ರ ನರಸಿಂಹ ಮೂರ್ತಿ ಇದೆ. ತುಂಗಭದ್ರಾ ನದಿಯ ತಟದಲ್ಲಿ ಇದೆ. ಶ್ರೀ ಸೂರ್ಯನಾರಾಯಣ ದೇವರು ಕೂಡ ಅಲ್ಲಿರ್ತಾರೆ. ವ್ಯಾಸರಾಜರು ಪ್ರತಿಷ್ಠೆ ಮಾಡಿದ ಶ್ರೀ ಮುಖ್ಯ ಪ್ರಾಣದೇವರು ಬಿಚ್ಚಾಲೆಯಲ್ಲಿ. ಶ್ರೀ ರಾಘವೇಂದ್ರ ತೀರ್ಥರೇ ಪ್ರತಿಷ್ಠೆ ಮಾಡಿದ ಮುಖ್ಯ ಪ್ರಾಣ ಕೂಡ ಬಿಚ್ಚಾಲೆಯಲ್ಲಿ ಇದೆ. ಮಂತ್ರಾಲಯದಲ್ಲಿ ಶ್ರೀರಾಮ ದೇವರ ಒಂದು ಕುಳಿತ ಪವಿತ್ರ ಶಿಲೆಯಿಂದ ಮುಖ್ಯ ದೇವರ ವಿಗ್ರಹವನ್ನು ರಾಯರು ಪ್ರತಿಷ್ಠೆ ಮಾಡಿದ್ದಾರೆ. ಹೀಗೆ ಬಿಚ್ಚಾಲೆ ಅತ್ಯಂತ ಒಂದು ಪವಿತ್ರವಾದ ಸ್ಥಳವಾಗಿದೆ. ಈ ಬಿಚ್ಚಾಲೆ ಅಪ್ಪಣಾಚಾರ್ಯರ ಒಂದು ಸನ್ನಿಧಾನವಿದೆ. 6 ಕೃತಿಗಳು ರಾಯರ ಬಗ್ಗೆ ರಚಿಸಿದ್ದಾರೆ. ಅಪ್ಪಣಾಚಾರ್ಯರ ಒಂದು ವಂಶಸ್ಥರು ಈಗಲೂ ಕೂಡ ಅಲ್ಲಿ ಇದ್ದಾರೆ. ಮತ್ತು ಈ ಒಂದು ನಮ್ಮ ಮಂತ್ರಾಲಯದ ಭಾಗದಲ್ಲಿ ಅನೇಕವಾದ ಆಧುನಿಕತ ಮಂತ್ರಾಲಯ, ಸುವರ್ಣ ವೃಂದಾವನ, ಮಧ್ಯಮ ಕಾರಿಡಾರ್ ಮತ್ತು ನೂತನ ಪುಷ್ಕರಣಿ ಇದೆ. ಮಠದ ಪ್ರಾಂಗಣದ ಎದುರುಗಡೆ ಇದೆ ಮತ್ತು ಸುಂದರವಾದ ಒಂದು ಆಕರ್ಷಕ ಕಾರಿಡಾರ್ ಇದೆ. ಈ ಸೆಳೆಯುವ ಕಣ್ಮನ ಸೆಳೆಯಿದೆ. ಸ್ವಾಮಿ ರಾಯರಿಗೆ ಎಳೆಯುತ್ತಿರುವ ದಶಾವತಾರ ಚಿತ್ರಗಳು, ಕೃಷ್ಣನ ಬಾಲ್ಯ ಲೀಲೆ ಮತ್ತು ರಾಮ ಲಕ್ಷ್ಮಣ, ಶ್ರೀರಾಮನ ಪಟ್ಟಾಭಿಷೇಕ, ಕಾಳಿಂಗ ಮರ್ದನ ಇತ್ಯಾದಿ ಸುಂದರ ವರ್ಣಚಿತ್ರಗಳನ್ನು ಮಠದ ಪ್ರಾಂಗಣದಲ್ಲಿ ರಚಿಸಿದ್ದಾರೆ. ಈ ಮಂತ್ರಾಲಯಕ್ಕೆ ಶಾಶ್ವತ ಜೀವಜಲ ಸೌಲಭ್ಯವನ್ನು ಈಗ ಮಾಡ್ತಾ ಇದ್ದಾರೆ. ಆ ಮಾಡೋ ಮೂಲಕ ಈ ಇಂಪೌಂಡಿಂಗ್ ಡ್ಯಾಮ್ ಅಂತ ಈ ಡ್ಯಾಮ್ 50 ಕೋಟಿ ವೆಚ್ಚದಲ್ಲಿ ನಿರ್ಮಾಣವಾಗ್ತದೆ. ಸುತ್ತಮುತ್ತಲಿನ ಜನಕ್ಕೆ ಶಾಶ್ವತವಾದ ನೀರಿನ ಸೌಕರ್ಯವನ್ನು ಕೊಡ್ತಾ ಇದ್ದಾರೆ. ಮಂತ್ರಾಲಯ ಅತ್ಯಂತ ಪವಿತ್ರವಾದ ಕ್ಷೇತ್ರ. ಈ ಕ್ಷೇತ್ರದಲ್ಲಿ ಭಕ್ತಾದಿಗಳು ತಮ್ಮ ಇಷ್ಟಾರ್ಥವನ್ನು ಪಡೆದುಕೋಬೋದು. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರಥಾಯಿತ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ. ರಾಯರ ಜೀವನ ಚರಿತ್ರೆ ಭಾಗ 1. ನಂತರ ಭಾಗ 2ರಲ್ಲಿ ರಾಯರು ಎಲ್ಲೆಲ್ಲಿ ಸಂಚಾರ ಮಾಡಿದರು, ರಾಯರ ಪವಾಡಗಳೇನು, ರಾಯರ ಮಹಿಮೆಗಳೇನು, ರಾಯರ ಒಂದು ಸಂಚಾರ ಯಾವ ಇಸ್ವಿಯಲ್ಲಿ ಯಾವ ಸ್ಥಳದಲ್ಲಿ ಆಯಿತು ಎಂಬುದನ್ನು ವಿವರಗಳು ನೀಡ್ತಾ ಇದ್ದೀವಿ. ಭಾಗ 2 ತಪ್ಪದೆ ವೀಕ್ಷಿಸಿ. ಈ ಒಂದು ಆರಾಧನಾ ಕಾರ್ಯಕ್ರಮ, ವಿಶೇಷ ಕಾರ್ಯಕ್ರಮ VK ಡಿಜಿಟಲ್ ನ್ಯೂಸ್ ಚಾನಲ್ ಪ್ರತಿಯೊಬ್ಬರು ರಾಯರ ಕೃಪೆಗೆ ಪಾತ್ರರಾಗಬೇಕು. ಮನೆ ಮನೆಯಲ್ಲಿ ರಾಯರನ್ನು ಭಜಿಸಿರಿ,
ಪೂಜಿಸಿರಿ, ಫೋಟೋ ಇಟ್ಟು ತಾವೇ ಅದನ್ನು ಪೂಜೆ ಮಾಡಿ. ನಾವು ಪೂಜೆ ಮಾಡುವಾಗ ಎಲ್ಲಿದ್ದರೂ ಕೂಡ ರಾಯರು ಒಲಿತಾರೆ. ಕಲ್ಪವೃಕ್ಷ ಇವೇನು ಕೇಳಿದ್ರು ಕೂಡ ಇಡ್ತಾರೆ. ಆದ್ದರಿಂದ ಪ್ರತಿಯೊಬ್ಬ ಭಕ್ತರು ರಾಯರ ಒಂದು ಅನುಗ್ರಹಕ್ಕೆ ಪಾತ್ರರಾಗಬೇಕು. ರಾಯರ ಒಂದು ಕಾರುಣ್ಯವನ್ನು ತಮ್ಮ ಜೀವಿತದಲ್ಲಿ ಪಡೆದುಕೊಂಡು ಸುಖವನ್ನು ಮತ್ತು ಇಷ್ಟಾರ್ಥಗಳನ್ನು ಪಡೆಯೋದಕ್ಕೆ ಒಂದು ಅವಕಾಶ. 355ನೇ ಆರಾಧನಾ ಮಹೋತ್ಸವ ಇಡೀ ರಾಜ್ಯದಲ್ಲಿ, ದೇಶದಲ್ಲಿ, ವಿಶ್ವದಲ್ಲಿ ಎಲ್ಲ ಕಡೆ ಮಾಡ್ತಾರೆ. ನಾವು ಕೂಡ ಈ ಆರಾಧನಾ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳೋಣ. ತನುಮನ ಸೇವೆಗಳನ್ನು ಅರ್ಪಿಸಿ ರಾಯರನ್ನು ಭಜಿಸೋಣ, ರಾಯರನ್ನು ಪೂಜಿಸೋಣ ಅಂತ ತಿಳಿಸುತ್ತೀನಿ. ಇಂತಿ ಯಲಹಂಕದ ಕೆ.ಎಸ್. ವಿಜಯಕುಮಾರ್. ವಂದನೆಗಳು. ವಿಕೆ ಡಿಜಿಟಲ್ ನ್ಯೂಸ್ ಯೂಟ್ಯೂಬ್ ಚಾನಲ್ ಅನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಹೆಚ್ಚಿನ ಜನರಿಗೆ ಶೇರ್ ಮಾಡಿ.